ವಾಸ್ತವ ಗುಟ್ಟಾಗಿತ್ತು, ಓಪನ್ ಟಾಕ್ ಬೇರೆಯೇ ಇತ್ತು. ಹಠ ಹಿಡಿದ ಕಾರಣ ಏನು? ಸಿದ್ದು ಸ್ಮೂತ್ ಆಗಿದ್ದು ಎಲ್ಲಿ? ಲಂಚ್ ಬ್ರೇಕ್ ಆದ ಮೇಲೆ ಕಂಪ್ಲೀಟ್ ಗೇಮ್ ಚೇಂಜ್. ಇದುವೇ ಈ ಹೊತ್ತಿನ ವಿಶೇಷ. ಸಿದ್ದು ಓಪನ್ ಅಂಡ್ ಸೀಕ್ರೆಟ್. ರಾಜ್ಯ ಕಾಂಗ್ರೆಸ್ ಸರ್ಕಾರ 50-50 ಸರ್ಕಾರ ಅನ್ನೋ ಮಹಾರಹಸ್ಯವನ್ನ ನ್ಯಾಷನಲ್ ಮೀಡಿಯಾದಲ್ಲಿ ಕೂತು ಡಿಕೆ ಶಿವಕುಮಾರ್ ರಿವೀಲ್ ಮಾಡಿದಾಗ ಶುರುವಾಯಿತು ನೋಡಿ ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಫೈಟ್. ಅಂದಿನಿಂದ ನಿನ್ನೆ ರಾತ್ರಿಯವರೆಗೂ ಅಂದ್ರೆ ಬರೋಬ್ಬರಿ 2 ವರ್ಷಕ್ಕೂ ಹೆಚ್ಚು ಕಾಲ ಮುಖ್ಯಮಂತ್ರಿ ಬದಲಾಗ್ತಾರೆ ಬದಲಾಗಲ್ಲ ಅನ್ನೋ ಚರ್ಚೆಗಳು, ರಾಮಾಯಣ ಮಹಾಭಾರತಗಳು ದಿನನಿತ್ಯ ಕರ್ನಾಟಕದಲ್ಲಿ ನಡೆಯುತ್ತಲೇ ಇತ್ತು. ಆದ್ರೆ ಇದಕ್ಕೆಲ್ಲ ಕೊನೆಗೂ ನಿನ್ನೆ ರಾತ್ರಿಯಿಂದ ಫುಲ್ ಸ್ಟಾಪ್ ಬಿದ್ದಿದೆ. ಹಠ ಹಿಡಿದಿದ್ದ ಸಿದ್ದು ಕೊನೆಗೂ ಸ್ಮೂತ್ ಆಗಿದ್ದು ಕುರ್ಚಿ ತ್ಯಾಗಕ್ಕೆ ಒಪ್ಪಿದ್ದಾರೆ, ವಿದಾಯಕ್ಕೆ ಅಣಿಯಾಗಿದ್ದಾರೆ. ಅತ್ತ ಪಟ್ಟು ಬಿಡದ ತ್ರಿವಿಕ್ರಮನಂತೆ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಸಿಂಹಾಸನ ಹೇರಲು ಹೊಸ ಬಟ್ಟೆ ಹೊಲಿಸಿಕೊಂಡು ಸಜ್ಜಾಗಿದ್ದಾರೆ. ಕೊನೆಗೂ ಡಿಕೆಶಿ ಪ್ರಾರ್ಥನೆ ಭಗವಂತ ಫಲ ಕೊಟ್ಟಿದ್ದಾನೆ. ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ. ಎರಡೂವರೆ ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ಹಿಂದೆನೂ ನಾನೇ ಇರ್ತೀನಿ. Mr. D.K. Shivakumar himself said it that there is no vacancy. ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ. ನನ್ನ ಡಿಕೆಶಿ ಮಧ್ಯೆ ಯಾವುದೇ ಒಳ ಒಪ್ಪಂದ ಆಗಿಲ್ಲ, ಯಾವ ಕ್ರಾಂತಿನೂ ಆಗಿಲ್ಲ. ಮುಂದಿನ 5 ವರ್ಷ ನಾನೇ ಸಿಎಂ ಅಂತ ಎದೆತಟ್ಟಿ ಹೇಳುತ್ತಿದ್ದ ಸಿಎಂ ಸಿದ್ದರಾಮಯ್ಯ ಕೊನೆಗೂ ಸಿಎಂ ಪಟ್ಟ ತ್ಯಾಗಕ್ಕೆ ರೆಡಿಯಾಗಿದ್ದಾರೆ. ಹಿಂದಿನ ಅವಧಿ 5 ವರ್ಷ, ಈಗಿನ ಅವಧಿ 3 ವರ್ಷ ಸೇರಿದಂತೆ ಬರೋಬ್ಬರಿ 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕರ್ನಾಟಕವನ್ನ ಆಳಿ ಜನರ ಹೃದಯದಲ್ಲಿ ವಿರಾಜಮಾನರಾಗಿದ್ದ ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ ಪಟ್ಟಕ್ಕೆ ವಿದಾಯ ಹೇಳಲು ಸಿದ್ಧರಾಗಿದ್ದಾರೆ. ಬದಲಾಗುತ್ತಿದ್ದಾರೆ ಕರ್ನಾಟಕದ ಸಿಎಂ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ರಾಜ್ಯಭಾರ ಅಂತ್ಯ. ಕುರ್ಚಿ ತ್ಯಾಗಕ್ಕೆ ಸಿದ್ಧರಾದ ಸಿಎಂ ಸಿದ್ದರಾಮಯ್ಯ. ಕೊನೆಗೂ ಡಿಕೆಶಿ ಪ್ರಾರ್ಥನೆಗೆ ಫಲ ಕೊಟ್ಟ ಭಗವಂತ. ಎಸ್, ಬದಲಾಗುತ್ತಿದ್ದಾರೆ ಕರ್ನಾಟಕದ ಸಿಎಂ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದೇ ಅವಧಿಯಲ್ಲಿ 2 ಮುಖ್ಯಮಂತ್ರಿಗಳಾಗುತ್ತಿದ್ದಾರೆ. 2ನೇ ಅವಧಿಗೆ ಸಿಎಂ ಆಗಿ 3 ವರ್ಷಗಳ ಕಾಲ ಆಡಳಿತ ನಡೆಸಿರೋ ಸಿಎಂ ಸಿದ್ದರಾಮಯ್ಯಗೆ ಈಗ ಪದತ್ಯಾಗದ ಕಾಲ. ಕಳೆದ 2 ವರ್ಷಗಳಿಂದ ಹೊಗೆಯಾಡುತ್ತಿದ್ದ ಸಿಎಂ ಬದಲಾವಣೆ ಎನ್ನೋ ಬೆಂಕಿ ಈಗ ಹೊತ್ತಿ ಉರಿಯುತ್ತಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ರಾಜ್ಯಭಾರ ಅಂತ್ಯ ಕಾಣುತ್ತಿದ್ದು ಕೊನೆಗೂ ಕುರ್ಚಿ ತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವರ್ಷಗಳ ಕಾಲ ಹರಕೆ ಕಟ್ಟಿ ಟೆಂಪಲ್ ರನ್ ಮಾಡುತ್ತಿದ್ದ ಡಿಕೆ ಶಿವಕುಮಾರ್ ಪ್ರಾರ್ಥನೆಗೆ ಕೊನೆಗೂ ಭಗವಂತ ಫಲ ಕೊಟ್ಟಿದ್ದಾನೆ. ವಾಸ್ತವ ಗುಟ್ಟಾಗಿತ್ತು, ಓಪನ್ ಟಾಕೇ ಬೇರೆ ಇತ್ತು. ಕರ್ನಾಟಕದ ಪ್ರಿಯ ವೀಕ್ಷಕರೇ, 2023ರಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದಲೂ ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ಚರ್ಚೆ ನಡೆಯುತ್ತಲೇ ಇತ್ತು. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರ ಹಂಚಿಕೆ ಮಾಡಿತ್ತು. 2.5 ವರ್ಷ ಸಿದ್ದರಾಮಯ್ಯ ಸಿಎಂ,
ಇನ್ನುಳಿದ 2.5 ವರ್ಷ ಡಿಕೆಶಿ ಸಿಎಂ ಅನ್ನೋ ಒಪ್ಪಂದದ ಮೇಲೆ ಪಟ್ಟಕ್ಕೇರಿದ್ರಂತೆ ಸಿದ್ದರಾಮಯ್ಯ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರುತ್ತಲೇ ಇತ್ತು. ಇದಾದ ಬಳಿಕ ಒಂದಿಷ್ಟು ದಿನ ರಾಜ್ಯದ ಹಳ್ಳಿ ಗಲ್ಲಿಯಲ್ಲಿ ಅಧಿಕಾರ ಹಂಚಿಕೆ ಬೆಂಕಿ ಹೊತ್ತಿಕೊಂಡು ಆಗ ವರಿಷ್ಠರು ಆದಿಬೀದಿಯಲ್ಲಿ ಮಾತಾಡಬೇಡಿ ಎಂದು ನಟ್ಟು ಬೋಲ್ಟು ಟೈಟ್ ಮಾಡಿದ್ರು. ಆದರೆ ಸಮಯ ಎಲ್ಲವನ್ನು ಸರಿ ಮಾಡುತ್ತೆ ಅನ್ನೋ ಮಾತಿನಂತೆ ಕೊನೆಗೂ ಕರ್ನಾಟಕ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಯಾಗುತ್ತಿದೆ. 2 ವರ್ಷಗಳ ಹಿಂದೆ ಡಿಕೆಶಿ ಹೇಳಿದಂತೆ ಅಧಿಕಾರ ಹಂಚಿಕೆಯಾಗುತ್ತಿದೆ. ಕರ್ನಾಟಕದ ಸಿಎಂ ಬದಲಾಗುತ್ತಿದ್ದಾರೆ. 5 ವರ್ಷ ಪೂರೈಸಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ 3 ಕಷ್ಟ ನಮ್ಗೆ. 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ. ಸಿಎಂ ಸಿದ್ದರಾಮಯ್ಯ ಅವರ ಮಾತುಗಳನ್ನ ಕೇಳಿದ್ರಲ್ಲ ವೀಕ್ಷಕರೇ, ಇದು ನೋಡಿ ಹಠ ಅಂದ್ರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಯಾವತ್ತಿಗೂ ಅಧಿಕಾರ ಹಂಚಿಕೆಯ ಗುಟ್ಟನ್ನು ಬಿಟ್ಟುಕೊಟ್ಟವರಲ್ಲ. ಎಂತಹ ಸಂದಿಗ್ಧ ಕಾಲದಲ್ಲೂ ತಾಳ್ಮೆ ಕಳೆದುಕೊಂಡವರಲ್ಲ. ಕುರ್ಚಿ ಸಿಗಲ್ವೇನೋ ಅನ್ನೋ ಭಯದಲ್ಲಿ ಡಿಕೆಶಿ ಬಾಯಿ ತಪ್ಪಿ ಒಳ ಒಪ್ಪಂದದ ಬಗ್ಗೆ ಬಾಯಿ ಬಿಟ್ಟಿದ್ರು. ಆದರೆ ಟಗರು ಸಿದ್ದರಾಮಯ್ಯ ವರಸೆ ಮಾತ್ರ ಬೇರೆಯೇ ಇತ್ತು. ರಾಜ್ಯದಲ್ಲಿ ಕುರ್ಚಿ ಖಾಲಿ ಇಲ್ಲ, ನಮ್ಮ ಸರ್ಕಾರಕ್ಕೆ 5 ವರ್ಷ ತುಂಬುವವರೆಗೂ ನಾನೇ ಸಿಎಂ, ರಾಜ್ಯದಲ್ಲೂ ಯಾವ ಕ್ರಾಂತಿಯೂ ಇಲ್ಲ ಅನ್ನೋದೇ ಸದಾ ಸಿದ್ದರಾಮಯ್ಯ ಬಾಯಲ್ಲಿ ಬರ್ತಿತ್ತು. ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ವಾ? ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಮತ್ತೆ ಯಾಕೆ ಚರ್ಚೆ ನಡೀತದೆ? ನೀವು ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು? ಬಟ್ ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. 5 ವರ್ಷನೂ ಮುಂದೆನೂ ನಾನೇ ಇರ್ತೀನಿ. ಕಳೆದ 2 ವರ್ಷಗಳಿಂದ ಎಲ್ಲೇ ಹೋಗ್ಲಿ, ಯಾರೇ ಅಧಿಕಾರದ ಹಂಚಿಕೆ ಬಗ್ಗೆ ಕೇಳಲಿ, ಸಿದ್ದರಾಮಯ್ಯ ಮಾತ್ರ ಜಗ್ಗಲಿಲ್ಲ, ಕುಗ್ಗಲಿಲ್ಲ. ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋದನ್ನ ಸಿಎಂ ಎಂದಿಗೂ ಒಪ್ಪಿಯೇ ಇರಲಿಲ್ಲ. ಸಿದ್ದರಾಮಯ್ಯ ಈ ಧೈರ್ಯ, ತಾಳ್ಮೆ, ಹಠ ಬರೋಕೆ ಕಾರಣ ಅವರ ಸ್ಟ್ರಾಂಗ್ ಟೀಮ್, ಬೆನ್ನಿಗಿದ್ದ ಸ್ನೇಹಿತರು ಹಾಗೂ ಮಗ ಯತೀಂದ್ರ. ಇವರ ಸಾಥ್ನಿಂದಾಗಿ ಗಟ್ಟಿಯಾಗಿ ನಿಂತ ಸಿದ್ದರಾಮಯ್ಯ ಸಿಎಂ ಕುರ್ಚಿ ತ್ಯಾಗಕ್ಕೆ ಒಂದು ಸ್ವಲ್ಪ ಹಿಂದೇಟು ಹಾಕಿದ್ರು. ಅದೇನಾಗುತ್ತೋ ನೋಡೋಣ ಅಂತ ಮನ್ಸು ಮಾಡಿದ್ರು. ಸಿದ್ದು ಬಣ, ಡಿಕೆಶಿ ಬಣ ಅಂತ ಸಿಎಂ ಕುರ್ಚಿ ಫೈಟ್ ತಾರಕಕ್ಕೆ ಏರ್ತಿದ್ರು. ಕುರ್ಚಿ ಉಳಿಸಿಕೊಳ್ಳಲು ಒಳಗೊಳಗೆ ರಣತಂತ್ರ ರೂಪಿಸ್ತಿದ್ರು ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಹಠ ಹಿಡಿದ ಕಾರಣ ಏನು? ಅಷ್ಟಕ್ಕೂ ಸಿದ್ದು ಸ್ಮೂತ್ ಆಗಿದ್ದು ಎಲ್ಲಿ? ಟಗರು ಎಂದೇ ಖ್ಯಾತಿ ಪಡೆದಿರುವ ಸಿದ್ದರಾಮಯ್ಯ ಹಠ ಏನೆಂದು ಕರ್ನಾಟಕದ ಜನರಿಗೆ ಗೊತ್ತಿದೆ. ಯಾಕಂದ್ರೆ ಚುನಾವಣೆ ಗೆಲ್ಲಲು ಹಣಬಲ, ಜನಬಲದಲ್ಲಿ ಎಲ್ಲರಿಗಿಂತ ಒಂದು ಕೈ ಮೇಲಾಗಿದ್ದು ಡಿಕೆಶಿ ನಾನೇ ಸಿಎಂ ಆಗಬೇಕಂತ ಹಠ ಹಿಡಿದು ಕೂತಿದ್ರು. ತನ್ನ ಪವರ್, ಸಿದ್ದು ಟೀಮ್ ಬೆಂಬಲ, ರಾಜಕೀಯ ಅನುಭವ, ಜನಮಾನಸದ ಹೆಸರನ್ನ ಬಳಸಿಕೊಂಡು 2023ರಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಗೆದ್ದು ಬೀಗಿದ್ರು. 50-50 ಒಪ್ಪಂದವಾಗಿದೆ ಎಂದು ಡಿಕೆಶಿ ಓಪನ್ ಸ್ಟೇಟ್ಮೆಂಟ್ ಕೊಟ್ರು. ಸಿದ್ದರಾಮಯ್ಯ ಸುತಾರಾಮ್ ಇಲ್ಲ, ಒಪ್ಪಂದ ಆಗಿಲ್ಲ ಎಂದು ಗುಟುರಾಗ್ತಿದ್ರು. ಆದರೆ ಜೆಡಿಎಸ್ನಿಂದ ಬಂದವನನ್ನ ಕೈ ಹಿಡಿದು ಮೇಲೆತ್ತಿ ಉತ್ತಮ ಸ್ಥಾನಮಾನ, ಪ್ರೀತಿ ಎಲ್ಲವನ್ನ ಕೊಟ್ಟು ಕಾಂಗ್ರೆಸ್ ಹೈಕಮಾಂಡ್ ಮಾತಿಗೆ ಕೊನೆಗೂ ಸಿದ್ದರಾಮಯ್ಯ ತಲೆಬಾಗಿದ್ದಾರೆ. ರಾಹುಲ್ ಗಾಂಧಿ ಮಾತಿಗೆ ಟಗರು, ಸಿದ್ದು ಸ್ಮೂತ್ ಆಗಿದ್ದಾರೆ.
ಸಿಎಂ ಕುರ್ಚಿ ಬಿಡಲು ಸಿದ್ದರಾಮಯ್ಯ ಕೊನೆಗೂ ಒಪ್ಪಿದ್ಯಾಕೆ? ಟಗರು ಸಿದ್ದರಾಮಯ್ಯ ಮನವೊಲಿಸಿದವರು ಯಾರು ಗೊತ್ತಾ? ಅಷ್ಟಕ್ಕೂ ಹಾಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವಂತೆ ಹೇಳುವುದು ಕಾಂಗ್ರೆಸ್ ಹೈಕಮಾಂಡ್ಗೂ ಸುಲಭದ ಕೆಲಸವೇನೂ ಆಗಿರಲಿಲ್ಲ. ವರಿಷ್ಠರ ತಂತ್ರಗಳಿಗೆ ಪ್ರತಿತಂತ್ರ ಹೆಣೆದುಕೊಂಡೇ ಸಿದ್ದರಾಮಯ್ಯ ದೆಹಲಿ ವಿಮಾನ ಹತ್ತಿದ್ರು. ಒಂದೊಮ್ಮೆ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಯಾದರೆ ತಾನು ಯಾವ ದಾಳ ಉರುಳಿಸಬೇಕು ಎಂಬ ಪಕ್ಕಾ ಪ್ಲಾನ್ ಸಿದ್ಧ ಮಾಡಿಕೊಂಡೇ ತೆರಳಿದ್ರು. ಆದರೆ ಸಿಎಂ ಭೇಟಿಗೂ ಮುನ್ನ ರಾಹುಲ್ ಗಾಂಧಿ ಎಲ್ಲ ವಿವರ ಪಡೆದುಕೊಂಡಿದ್ದು 2023ರ ಮಾತುಕತೆ ಬಗ್ಗೆ ಎಐಸಿಸಿ ನಾಯಕರು ರಾಹುಲ್ ಗಾಂಧಿಗೆ ವಿವರಿಸಿದರು. ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ರಂತೆ. ಈ ವೇಳೆ ಭರವಸೆ ನೀಡಿದ್ದರೆ ಹಾಗೆ ನಡೆದುಕೊಳ್ಳೋದು ಸೂಕ್ತ ಎಂದು ರಾಹುಲ್ ಗಾಂಧಿಯು ಹೇಳಿದ್ದು, ಸಿಎಂ ಜೊತೆ ಸಭೆ ನಡೆದಾಗಲೂ ಅದನ್ನೇ ರಾಹುಲ್ ಸ್ಪಷ್ಟಪಡಿಸಿದ್ದಾರೆ ಎನ್ನಲಾಗಿದೆ. ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕಿದ್ದೇಗೆ ರಾಹುಲ್ ಗಾಂಧಿ. ಇನ್ನೆರಡು ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ತಮ್ಮ ಗೌರವದಿಂದ ನಡೆಸಿಕೊಂಡು ಹೀಗೆ ಮುಂದೆಯೂ ಗೌರವದಿಂದ ನಡೆಸಿಕೊಳ್ಳಲಿದೆ. ತಾವು ಮುಂದಿನ ಬೆಳವಣಿಗೆಗೆ ಅವಕಾಶ ಮಾಡಿಕೊಡಿ ಎಂದು ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಕೇಳಿಕೊಂಡಿದ್ದಾರಂತೆ. ಈ ವೇಳೆ ಅಹಿಂದ ಮತ ಹಿಡಿದಿಟ್ಟುಕೊಳ್ಳಲು ತನ್ನ ಮುಂದುವರಿಕೆ ಅಗತ್ಯ ಎಂದು ಸಿದ್ದರಾಮಯ್ಯ ಮನವರಿಕೆ ಯತ್ನ ಮಾಡಿದ್ದರಾದರೂ ಅದನ್ನ ಬ್ಯಾಲೆನ್ಸ್ ಮಾಡಲು ಎಲ್ಲಾ ನಾಯಕರಿಗೂ ಜವಾಬ್ದಾರಿ ಹಂಚಿಕೆ ಮಾಡುವ ಭರವಸೆಯನ್ನ ಈ ವೇಳೆ ರಾಹುಲ್ ನೀಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ರಾಹುಲ್ ಗಾಂಧಿ ಮಾತಿಗೆ ಕಟ್ಟುಬಿದ್ದು ಸಿಎಂ ಸ್ಥಾನ ತ್ಯಜಿಸಲು ನಿರ್ಧರಿಸಿರುವುದಾಗಿ ಆಪ್ತ ಸಚಿವರ ಬಳಿ ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರಂತೆ. ಜೊತೆಗೆ ಸಿದ್ದರಾಮಯ್ಯಗೆ ರಾಜ್ಯಸಭಾ ಸ್ಥಾನ ಮತ್ತು ಅವರ ಪುತ್ರ ಎಂಎಲ್ಸಿ ಯತೀಂದ್ರಗೆ ಡಿಸಿಎಂ ಸ್ಥಾನದ ಭರವಸೆಯೂ ನಾಯಕರಿಂದ ಸಿಕ್ಕಿದೆ ಎಂಬ ಮಾಹಿತಿಯೂ ಇದೆ. ಒಟ್ಟಿನಲ್ಲಿ ರಾಜಕಾರಣದಲ್ಲಿ ಬಹುದಿನಗಳಿಂದ ಸದ್ದು ಮಾಡುತ್ತಿದ್ದ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಸಮರ ಕೊನೆಗೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಸಿಎಂ ಸ್ಥಾನ ತ್ಯಜಿಸಲು ಸಿದ್ದರಾಮಯ್ಯ ಅವರನ್ನ ಮನವೊಲಿಸುವಲ್ಲಿ ಹೈಕಮಾಂಡ್ ನಾಯಕರು ಯಶಸ್ವಿಯಾಗಿದ್ದು, ಶೀಘ್ರವೇ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎನ್ನಲಾಗಿದೆ. ರಾಜ್ಯಪಾಲರ ಭೇಟಿಗೂ ಅವರು ಸಮಯ ಕೇಳಿರುವ ಮಾಹಿತಿಯೂ ಇದೆ. ಅಹಿಂದ ನಾಯಕ, ರಾಜ್ಯ ರಾಜಕಾರಣದ ಜನಪ್ರಿಯ ಲೀಡರ್, ಕರ್ನಾಟಕ ರಾಜ್ಯದ ಸಮಾಜವಾದಿ ಚಳವಳಿಯ ಕೆಲವು ನಾಯಕರಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಒಬ್ಬರು. ಮೈಸೂರು ಜಿಲ್ಲೆಯ ಸಿದ್ದರಾಮನ ಹುಂಡಿ ಎಂಬ ಅತ್ಯಂತ ಹಿಂದುಳಿದ ಕುಗ್ರಾಮವೊಂದರಲ್ಲಿ ಜನಿಸಿದ ಸಿದ್ದರಾಮಯ್ಯ ಕರ್ನಾಟಕದ ಜನಪರ ಸಿಎಂ ಎಂದೇ ಜನಮಾನಸದಲ್ಲಿ ಹಸಿರಾಗಿದ್ದಾರೆ. ಸದ್ಯ ರಾಜ್ಯ ರಾಜಕೀಯದ ಚದುರಂಗ ಆಟದಲ್ಲಿ ಈಗ ಮಹತ್ವದ ತಿರುವೊಂದು ಎದುರಾಗಿದೆ. ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ದೇವರಾಜ್ ಅರಸು ಅವರ ದಾಖಲೆಯನ್ನ ಪುಡಿ ಮಾಡಿದ್ದ ಸಿದ್ದರಾಮಯ್ಯ ರಾಜ್ಯಭಾರ ಕರ್ನಾಟಕದಲ್ಲಿ ಅಂತ್ಯವಾಗುತ್ತಿದೆ. ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಸಿದ್ದರಾಮಯ್ಯ ಸಿಎಂ ಕುರ್ಚಿ ತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ. ಸೋಮವಾರ ಅಂದ್ರೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ದೆಹಲಿಗೆ ಹೋಗೋವರೆಗೂ ಎಲ್ಲ ಈಸಿ, ನೋ ಕ್ರಾಂತಿ ಅನ್ನುವಂತಿತ್ತು. ಆದ್ರೆ ಯಾವಾಗ ಡಿಕೆಶಿ ಅಂಡ್ ಟೀಮ್ ಕೂಡ ದೆಹಲಿ ಫ್ಲೈಟ್ ಹತ್ತಿತೋ ಆಗಲೇ ಹೊಗೆಯಾಡ್ತಾ ಇದ್ದ ಬೂದಿಯಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ಮಂಗಳವಾರ ಲಂಚ್ ಬ್ರೇಕ್ ಆದ ಮೇಲೆ ಕರ್ನಾಟಕ ರಾಜಕಾರಣದ ಕಂಪ್ಲೀಟ್ ಗೇಮ್ ಚೇಂಜ್ ಆಯಿತು. ಏನಿದು ಲಂಚ್ ಬ್ರೇಕ್ ಪೊಲಿಟಿಕಲ್ ಹೈ ಡ್ರಾಮಾ? ಎಸ್ ಪ್ರೇಕ್ಷಕರೇ, ಮೊನ್ನೆ ಅಂದ್ರೆ ಸೋಮವಾರ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಹಾಗೂ ಡಿಕೆಶಿ ಅಂಡ್ ಟೀಮ್ ದೆಹಲಿ ಫ್ಲೈಟ್ ಹತ್ತೋವರೆಗೂ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಿದೆ ಅನ್ನೋ ಸುಳಿವು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಯಾವಾಗ ಮೇ ಕ್ರಾಂತಿ ಫಿಕ್ಸ್ ಆಯ್ತು, ಕೊನೆಗೂ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮನವೊಲಿಸಿಯೇ ಬಿಟ್ರೋ ಅದಾಗಲೇ ಸಿಎಂ ಕುರ್ಚಿ ಫೈಟ್ಗೆ ಫುಲ್ ಸ್ಟಾಪ್ ಬಿದ್ದಾಗಿತ್ತು. ತಮ್ಮ ನಯವಾದ ಮಾತಿನಲ್ಲೇ ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕಿದ ರಾಹುಲ್ ಗಾಂಧಿ ಲಂಚ್ ಬ್ರೇಕ್ ಮುಗಿಯೋ ಹೊತ್ತಿಗೆ ಸಿದ್ದರಾಮಯ್ಯ ಮನವೊಲಿಸಿ ಬಿಟ್ಟಿದ್ರು. ಅಷ್ಟಕ್ಕೂ ಲಂಚ್ ಬ್ರೇಕ್ ಸೀಕ್ರೆಟ್ ಏನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಲಂಚ್ ಬ್ರೇಕ್ ಮುಗಿಯೋದ್ರಲ್ಲಿ ಕಂಪ್ಲೀಟ್ ಗೇಮ್ ಚೇಂಜ್. ಸಿದ್ದರಾಮಯ್ಯರನ್ನ ಸ್ಮೂತ್ ಮಾಡಿದ್ದೇಗೆ ರಾಹುಲ್ ಗಾಂಧಿ. ಎಸ್ ವೀಕ್ಷಕರೇ, ತನ್ನ ಸ್ಟ್ರಾಂಗ್ ಟೀಮ್ನೊಂದಿಗೆ ಫ್ಲೈಟ್ ಹತ್ತಿ ದೆಹಲಿಗೆ ಹೋದ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಸಿಎಂ ಪದತ್ಯಾಗಕ್ಕೆ ಒಪ್ಪಿಲ್ಲ.
ಅಲ್ಲದೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಒಲವು ಸಿದ್ದರಾಮಯ್ಯ ಪರ ಹೆಚ್ಚಾಗಿತ್ತಂತೆ. ಡಿಕೆಶಿ ಪರ ರಾಹುಲ್ ಗಾಂಧಿ ಗಟ್ಟಿ ಒಲವು ಹೊಂದಿದ್ರು ಎನ್ನಲಾಗಿದೆ. ಅಲ್ಲದೆ ನನ್ನ ರಾಜೀನಾಮೆಯಿಂದ ಅಹಿಂದಕ್ಕೆ ಹಿನ್ನಡೆಯಾಗುತ್ತದೆ ಅನ್ನೋದನ್ನ ಹಾಗೂ ಶಾಸಕರ ಅಸಮಾಧಾನದ ಹೊಗೆಯನ್ನ ಮನದಟ್ಟ ಮಾಡಿದ್ರಂತೆ ಸಿದ್ದರಾಮಯ್ಯ. ಆದರೆ ಇದೆಲ್ಲದಕ್ಕೂ ಬೆಣ್ಣೆ ಹಚ್ಚಿ ಸಿದ್ದುನ ಸ್ಮೂತ್ ಮಾಡಿದ್ದೇ ರಾಹುಲ್ ಗಾಂಧಿ. ಸದ್ಯದ ರಾಜ್ಯ ರಾಜಕಾರಣದ ಸ್ಥಿತಿ ಎಲ್ಲವನ್ನ ವಿವರಿಸಿ ಹೇಳಿ ರಾಜೀನಾಮೆಗೆ ನಿಮ್ಮ ಒಪ್ಪಿಗೆ ಏನು ಅಂತ ಕೇಳಿದ್ರಂತೆ. ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರ ಅಂದ್ರಂತೆ ಸಿದ್ದರಾಮಯ್ಯ. ಸಿದ್ದುಜಿ ಲಂಚ್ ಬ್ರೇಕ್ ಮುಗಿಸಿ ಬನ್ನಿ, ನಂತರ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿ ಊಟಕ್ಕೆ ಕಳಿಸಿ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಮನವೊಲಿಸಿ ಸಿದ್ದು ರಾಜೀನಾಮೆಗೆ ಒಪ್ಪಿಸೇ ಬಿಟ್ಟಿದ್ದಾರೆ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ. ಲಂಚ್ ಬ್ರೇಕ್ ಮುಗಿಯೋದ್ರೊಳಗೆ ಇಡೀ ಕರ್ನಾಟಕ ರಾಜಕಾರಣದ ಗೇಮ್ ಕಂಪ್ಲೀಟ್ ಚೇಂಜ್ ಮಾಡಿದ್ದೇ ರಾಹುಲ್ ಗಾಂಧಿ. ಸಿದ್ದರಾಮಯ್ಯಜಿ, ನೀವು ದಿಲ್ಲಿ ರಾಜಕಾರಣಕ್ಕೆ ಬರಬೇಕು. ದಿಲ್ಲಿಗೆ ಬಂದು ನಮಗೆ ಮಾರ್ಗದರ್ಶನ ಮಾಡಬೇಕು. ನೀವು ರಾಜ್ಯಸಭೆಗೆ ಬಂದರೆ ಮೋದಿ ವಿರುದ್ಧ ಹೋರಾಟಕ್ಕೆ ಬಲ ಸಿಗುತ್ತದೆ. ನಿಮ್ಮ ಕೋಟಾದಲ್ಲಿ ನಿಮ್ಮ ಮಗನಿಗೆ DCM ಪಟ್ಟ ಕೊಡ್ತೀವಿ. ಇಷ್ಟು ದಿನ ಗೌರವಯುತವಾಗಿ ನಡೆಸಿಕೊಂಡಂತೆ ಮುಂದೆಯೂ ಸ್ಥಾನಮಾನಗಳನ್ನು ನೀಡುತ್ತೇವೆ. ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಯಾವುದೇ ಕೊರತೆ ಮಾಡುವುದಿಲ್ಲ. ಇಷ್ಟು ದಿನ ನಿಮಗೆ ನಮ್ಮ ಪಕ್ಷ ಕೇಳಿದ್ದೆಲ್ಲವನ್ನ ಕೊಟ್ಟಿದೆ. ಮುಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಳಿವು ಅಳಿವು ನಿಮ್ಮ ಕೈಯಲ್ಲಿದೆ. ಸಿದ್ದುಜಿ, ಲಂಚ್ ಬ್ರೇಕ್ ಮುಗಿಸಿ ಬನ್ನಿ, ನಿರ್ಧಾರ ತಿಳಿಸಿ. So I only want to say, as Shri K.C. Venugopal had said yesterday, currently no meeting of the legislature party has been called by the Congress party. No other decision has yet been taken. As things evolve, we will inform you. I can't tell you what will happen after 1 month, 20 days, tomorrow, 6 months, 1 year. That is speculation. Honorable General Secretary, Organization Shri K.C. Venugopal ji, at this point we will not be taking any questions. I also request you to, for heaven's sake, now stop your speculation. ಸಿಎಂ ಸಿದ್ದರಾಮಯ್ಯ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವುದು ಅಧಿಕೃತವಾಗಿದೆ. ನಾಳೆ ಬೆಳಗ್ಗೆ 11:30ಕ್ಕೆ ಸಿದ್ದರಾಮಯ್ಯ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಸಲಿದ್ದಾರೆ. ರಾಜೀನಾಮೆ ನೀಡುವ ಮೊದಲು ಸಿದ್ದರಾಮಯ್ಯ ತಮ್ಮ ಮಂತ್ರಿಗಳಿಗೆ ಮತ್ತು ಆಪ್ತ ಶಾಸಕರಿಗೆ ಉಪಹಾರಕ್ಕೆ ಬರುವಂತೆ ಆಹ್ವಾನಿಸಿದ್ದಾರೆ. ಈ ಬ್ರೇಕ್ಫಾಸ್ಟ್ ಸಭೆಯ ಬಳಿಕ ಸಿಎಂ ಲೋಕಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ಅತ್ತ ಡಿಕೆಶಿ ಅಭಿಮಾನಿಗಳು ಪಟಾಕಿ ಹಚ್ಚಿ ಸಂಭ್ರಮಿಸುತ್ತಿದ್ದರೆ, ಇತ್ತ ಸಿದ್ದರಾಮಯ್ಯ ಅಭಿಮಾನಿಗಳು ಕಣ್ಣೀರು ಹಾಕ್ತಿದ್ದಾರೆ. ಡಿಕೆಶಿ ಪದಗ್ರಹಣದ ಬೆನ್ನಲ್ಲೇ ಸಂಪುಟ ಪುನರ್ರಚನೆಯಾಗೋ ದೊಡ್ಡ ಸುಳಿವು ಇದೆ. ಮುಂದಿನ ರಾಜಕೀಯ ಸಂಚಲನದತ್ತ ಕನ್ನಡಿಗರ ಕುತೂಹಲ ಹೆಚ್ಚಾಗಿದೆ. ಮೂರು ವರ್ಷದ ಸಾಧನೆಯನ್ನ ಮೆಲುಕು ಹಾಕಿದ್ದ ಸಿಎಂ ಸಿದ್ದು. ಸಾಧನೆಗಳ ಶ್ರೇಯಸ್ಸು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಣೆ. ಪದತ್ಯಾಗದ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ 3 ವರ್ಷದ ಸಾಧನೆಯನ್ನ ಮೆಲುಕು ಹಾಕಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ನಾವು ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿವೆ. ಈ ಸಾರ್ಥಕ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯಸ್ಸನ್ನ ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸುತ್ತಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ನಾವು ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯಸ್ಸನ್ನ ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸುತ್ತಿದ್ದೇವೆ. ಚುನಾವಣೆ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ಧರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಯಾರೂ ಹಸಿವಿನಿಂದ ಮಲಗಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆ ಕೋಟ್ಯಾಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. 4.26 ಕೋಟಿ ಪಡಿತದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ.
ಕೊನೆಗೂ ಡಿಕೆಶಿ ಪ್ರಾರ್ಥನೆಗೆ ಫಲ ಕೊಟ್ಟ ಭಗವಂತ. ಪಟ್ಟು ಬಿಡದ ತ್ರಿವಿಕ್ರಮ, ಬಂಡೆಯಂತೆ ನಿಂತು ಗೆದ್ದ ಡಿಕೆಶಿ. ಅಧಿಕಾರ ಹಸ್ತಾಂತರ ಕುರಿತು ನಮ್ಮ ನಡುವೆ ಒಪ್ಪಂದವಾಗಿದೆ. ಆದರೆ ಅದನ್ನ ಬಹಿರಂಗವಾಗಿ ಚರ್ಚೆ ಮಾಡಲ್ಲ. ಸಮಯ ಬಂದಾಗ ಎಲ್ಲವನ್ನ ಹೇಳ್ತೀನಿ ಅಂತ ಓಪನ್ ಆಗಿ ಅಂದಿದ್ರು ಡಿಕೆ ಶಿವಕುಮಾರ್. ಅದರಂತೆ ಈಗ ಪಕ್ಷ ನಿಷ್ಠೆಗೆ ಬಹುಮಾನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಬೇಡಿಕೆಯಂತೆ ಕೊನೆಗೂ ಡಿಕೆಶಿ ಪ್ರಾರ್ಥನೆಗೆ ಫಲ ಕೊಟ್ಟಿದ್ದಾನೆ ಭಗವಂತ. ಕನಕಪುರದ ಬಂಡೆ ನಿಷ್ಠಾವಂತ ಕಾಂಗ್ರೆಸ್ ಕಲಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿಂಹಾಸನವೇರಲು ವೇದಿಕೆ ಸಿದ್ಧವಾಗಿದೆ. ಪಕ್ಷದ ನಿಷ್ಠೆ ಹಾಗೂ ಆಪದ್ಬಾಂಧವನಂತೆ ಪಕ್ಷದ ಬೆನ್ನಿಗೆ ನಿಲ್ಲುತ್ತಿದ್ದ ಡಿಕೆಶಿ ಋಣ ಕಾಂಗ್ರೆಸ್ ಮೇಲೆ ಜಾಸ್ತಿಯೇ ಇದ್ದ ಫಲವಾಗಿ ಈಗ ಕರ್ನಾಟಕದ ಸಿಎಂ ಗದ್ದುಗೆ ಏರುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಸ್ವತಃ ಸಿಎಂ ಸಿದ್ದರಾಮಯ್ಯ ಮಗ ಯತೀಂದ್ರ ವಿರುದ್ಧ ನೇರವಾಗಿ ತೊಡೆತಟ್ಟಿ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಟಾಂಗ್ ಕೊಟ್ಟು ಈಗ ದೆಹಲಿಗೆ ಹೋಗಿ ಸಿಎಂ ಕುರ್ಚಿಯನ್ನೇ ಗೆದ್ದು ಬಿಗಿದ್ದಾರೆ ಡಿಕೆ ಶಿವಕುಮಾರ್. I am not going to run away. I am not going to be afraid of any jail what you are sent. If you hang me also, you can't do anything. I know what is the law of this country. I am ready to face. I am very clear in my thought. I am very clear in my heart. I am more principled, loyal congressman. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಸರ್, ನೀವು ನೋಡಿದ್ರೆಲ್ಲ ಸರಿ ಇದೆ ಅಂತ ಹೇಳ್ತಾನೆ ಬರ್ತಾ ಇದ್ದೀರಾ. ಆದ್ರೆ ಅವರು 5 ವರ್ಷದಲ್ಲೇ ಸಿಎಂ ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡಿ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ರಾಜ್ಯಭಾರ ಅಂತ್ಯವಾಗಿದೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆಂದು ಹೇಳಿ ಮುತ್ಸದ್ದಿತನ ಮೆರೆದು ಗ್ರೇಟ್ ರಾಮಯ್ಯ ಆಗಿದ್ದಾರೆ. ಸುದೀರ್ಘ ಅವಧಿಯಲ್ಲಿ ಕರ್ನಾಟಕವನ್ನು ಆಳಿದ ಸಿಎಂ ಅನ್ನೋ ಹೆಗ್ಗಳಿಕೆ ಪಡೆದು ಭಾರವಾದ ಹೃದಯದಿಂದ ರಾಜ್ಯ ರಾಜಕಾರಣಕ್ಕೆ ಕಣ್ಣೀರು ವಿದಾಯ ಹೇಳುತ್ತಿದ್ದಾರೆ ಸಿದ್ದರಾಮಯ್ಯನ ಹುಂಡಿಯ ಸಿದ್ದರಾಮಯ್ಯ. ಕರ್ನಾಟಕ ಕಂಡ ಅಪರೂಪದ ರಾಜಕಾರಣಿ, ಜನಮಾನಸದ ಸಿಎಂ ಸಿದ್ದರಾಮಯ್ಯ ಮುಂದಿನ ರಾಜಕೀಯ ಪಯಣಕ್ಕೆ ಗ್ಯಾರಂಟಿ ನ್ಯೂಸ್ ಕಡೆಯಿಂದಲೂ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಒಟ್ನಲ್ಲಿ ಕಳೆದ 8 ವರ್ಷಗಳ ಸುದೀರ್ಘ ಕಾಲ ಸಿಎಂ ಆಗಿ ಮೆರೆದು ಒಳ್ಳೆಯ ಆಡಳಿತ ನೀಡಿ ಜನಮಾನಸದಲ್ಲಿ ಹಚ್ಚ ಹಸಿರಾಗಿಯೇ ಸಿದ್ದರಾಮಯ್ಯ ರಾಜ್ಯಭಾರ ಅಂತ್ಯ ಕಾಣೋ ಹೊತ್ತಾಗಿದೆ. ಮುಂದೆ ಸಿದ್ದರಾಮಯ್ಯ ದಾರಿ ಏನು, ಡಿಕೆಶಿ ರಾಜ್ಯಭಾರ ಹೇಗಿರುತ್ತೆ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಇದಾಗಿತ್ತು ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.